ಇವತ್ತು ನಾವು ಯೋನೋ ಆ್ಯಪ್ನಲ್ಲಿ ನಾವು ಪಿನ್ನನ್ನು ಬದಲಾಗಿ ನಮ್ಮ ಒಂದು ಬಯೋಮೆಟ್ರಿಕ್ನ ಯಾವ ರೀತಿ ಸೆಟ್ ಮಾಡ್ಕೋಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ನಾವು 6 ಅಂಕೆಗಳ ಪಿನ್ನನ್ನು ಪ್ರತಿ ಸಾರಿ ಹಾಕುವಂಥ ಅವಶ್ಯಕತೆ ಇಲ್ಲ. ನಾವು ಕೇವಲ ನಮ್ಮ ಬಯೋಮೆಟ್ರಿಕ್ನ ಅಲ್ಲಿ ಸೆಟ್ ಮಾಡಿಕೊಂಡ್ರೆ ನಾವು ಲಾಗಿನ್ ಮಾಡ್ತಿರ್ಬೇಕಾದ್ರೆ ಪಿನ್ನನ್ನು ಬದಲಾಗಿ ನಾವು ಬಯೋಮೆಟ್ರಿಕ್ನ ಅಥವಾ ನಮ್ಮ ಒಂದು ಬೆರಳಚ್ಚನ್ನು ಯೂಸ್ ಮಾಡ್ಕೋಬಹುದು. ಫಿಂಗರ್ ಪ್ರಿಂಟ್ನ ನಾವು ಯೂಸ್ ಮಾಡಿ ಅದನ್ನು ಲಾಗಿನ್ ಮಾಡಬಹುದು. ಪ್ರತಿ ಸಲ ನಾವು ಫಿಂಗರ್ ಪ್ರಿಂಟನ್ನೇ ಯೂಸ್ ಮಾಡಬಹುದು. ಅದನ್ನು ಮೊದಲು ನಾವು ಒಂದ್ಸಾರಿ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇದೇ ರೀತಿ ಡೈಲಿ ಯೂಸ್ ಆಗುವಂಥ ಒಂದು ತಂತ್ರಜ್ಞಾನ ಆಧಾರಿತ ಮಾಹಿತಿ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಅದಕ್ಕಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಮೊದಲು ಯೋನೋ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ನಾವು ಎಲ್ಲಿ ಹೋಗಿ ಆ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲು ಆ್ಯಪ್ನ ಓಪನ್ ಮಾಡ್ತಿರ್ಬೇಕಾದ್ರೆ ನಮಗೆ ಪಿನ್ ಕೇಳ್ತಾ ಇದೆ. ಪಿನ್ನನ್ನು ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೊಳ್ಳೋಣ. ನಾವು ಇನ್ಮೇಲೆ ಪಿನ್ ಯಾವುದೇ ಕಾರಣಕ್ಕೂ ಅದು ಕೇಳೋದಿಲ್ಲ, ಕೇವಲ ಬಯೋಮೆಟ್ರಿಕ್ ಮೂಲಕ ಲಾಗಿನ್ ಆಗುತ್ತೆ. ಬೇಕು ಅಂದರೆ ಮಾತ್ರ ನಾವು ಪಿನ್ನನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಪಿನ್ನನ್ನು ಹಾಕಿ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ರೌಂಡ್ ಸರ್ಕಲ್ ಇರುತ್ತಲ್ಲ ಪ್ರೊಫೈಲ್ನ ಹಾಗೆ ಮೇಲ್ಗಡೆ ಎಲ್ಲಕ್ಕೂ ಮೇಲ್ಗಡೆ ಇದೀನಿ, ಕೆಳಗಡೆ ಇರುವಂಥ ಸರ್ಕಲ್ ಅಲ್ಲ, ಎಲ್ಲಕ್ಕೂ ಮೇಲ್ಗಡೆ ಇರುವಂಥ ಒಂದು ಸರ್ಕಲ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಅಪ್ಡೇಟ್ ಮೈ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ. ಅಪ್ಡೇಟ್ ಮೈ ಸೆಕ್ಯೂರಿಟಿ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಯೋಮೆಟ್ರಿಕ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮುಂದ್ಗಡೆ ಇರುವಂಥ ಬಟನ್ ಅನ್ನೋದು ಆಫ್ ಇದೆ ಸ್ನೇಹಿತರೆ. ಇದನ್ನು ಮೊದಲು ನಾವು ಆನ್ ಮಾಡ್ಕೋಬೇಕು. ಮಾಡ್ತಿರ್ಬೇಕಾದ್ರೆ ಇಲ್ಲಿ ಎನೇಬಲ್ ಬಯೋಮೆಟ್ರಿಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನಮ್ಮ ಒಂದು ಫಿಂಗರ್ ಪ್ರಿಂಟ್ ಕೊಡಬೇಕಾಗತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಇದ್ರೆ ಸ್ಕ್ರೀನ್ ಮೇಲೆ ಅಥವಾ ಬ್ಯಾಕ್ ಸೈಡ್ ಇದ್ರೆ ಬ್ಯಾಕ್ ಸೈಡ್ ನಾವು ಈ ರೀತಿ ಫಿಂಗರ್ ಪ್ರಿಂಟ್ ಅದಕ್ಕೆ ಕೊಡೋಣ. ನೋಡ್ತಾ ಇರ್ಬೋದು, ಕೊಟ್ಟ ತಕ್ಷಣದಲ್ಲಿ ಪಿನ್ ಅಥೆಂಟಿಕೇಶನ್ ಅಂತ ಬರ್ತಾ ಇದೆ. ಅಂದರೆ ನಾವು ನಮ್ಮ ಪಿನ್ 6 ಅಂಕೆಗಳು ಏನು ಲಾಗಿನ್ ಪಿನ್ ಇರುತ್ತೆ ಒಂದ್ಸಾರಿ ಹಾಕಿಬಿಟ್ಟು ನಾವು ಅಥೆಂಟಿಕೇಶನ್ ಮಾಡಬೇಕು. ಅಥವಾ OTP ಮೂಲಕನೂ ಮಾಡ್ಬೋದು. ಕೆಳಗಡೆ ಯೂಸ್ OTP ಅಂತ ಕೂಡ ಆಪ್ಷನ್ ಇದೆ. ನೀವು ಪಿನ್ ಮೂಲಕ ಅಥವಾ OTP ಮೂಲಕ ಎರಡರಲ್ಲಿ ಒಂದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಪಿನ್ನನ್ನೇ ಹಾಕ್ತೀನಿ. ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಬಯೋಮೆಟ್ರಿಕ್ ಅನ್ನೋದು ಸಂಪೂರ್ಣವಾಗಿ ಎನೇಬಲ್ಡ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬಯೋಮೆಟ್ರಿಕ್ ಇಸ್ ಎನೇಬಲ್ಡ್ ಅಂತ ಬಂತು. ಈಗ ನೋಡಿ, ನಾನು ತೋರಿಸ್ತೀನಿ ಯಾವ ರೀತಿ ನಮ್ಮ ಒಂದು ಲಾಗಿನ್ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಲಾಗಿನ್ ಟು ಯೋನೋ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ಪಿನ್ನನ್ನು ಬದಲಾಗಿ ನಾವು ಕೆಳಗಡೆ ಪಿನ್ ಕೂಡ ಆಪ್ಷನ್ ಇರುತ್ತೆ. ಪಿನ್ ಬೇಕಾದರೆ ಪಿನ್ನನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಲಾಗಿನ್ ಯೂಸಿಂಗ್ ಬಯೋಮೆಟ್ರಿಕ್ ಅಂತ ಇದೆ. ಬಯೋಮೆಟ್ರಿಕ್ ನಿಮ್ಮದು ತಗೊಳ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂದರೆ ಪಿನ್ನನ್ನು ಕೂಡ ಲಾಗಿನ್ ವಿತ್ MPIN ಅಂತ ಕೂಡ ಕೆಳಗಡೆ ಆಪ್ಷನ್ ಇದೆ. ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಬಯೋಮೆಟ್ರಿಕ್ ಮೂಲಕ ಕೇವಲ ನಾವು ಒಂದು ಸಾರಿ ಅದನ್ನು ಪ್ರೆಸ್ ಮಾಡಿದರೆ ಸಾಕು, ಲಾಗಿನ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಪಿನ್ನೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ನಾವು ಬಯೋಮೆಟ್ರಿಕ್ನ ಯೋನೋ ಆ್ಯಪ್ನಲ್ಲಿ ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.